ಸೊ ಈಗ ನಾನು ನಿಮಗೆ ತೋರಿಸ್ತಿರೋದು ಗವಿಚಿತ್ರಗಳು, ಫ್ರೀ ಹಿಸ್ಟಾರಿಕಲ್ ಪೇಂಟಿಂಗ್ಸ್ ಅಂತ ಹೇಳ್ತೀವಲ್ಲ, ರೇಖಾಚಿತ್ರಗಳು, ರಾಕ್ ಆರ್ಟ್ಸ್. ಈ ಬಂಡೆ ಮೇಲೆ ಕನಿಷ್ಠ ಈ ಭಾಗದಲ್ಲಿ ಆನೆಗುಂದಿ ಮತ್ತು ಸುತ್ತಮುತ್ತಲ ಏರಿಯಾ ಆಗಿರ್ಬೋದು. ಸೊ ಕನಿಷ್ಠ ಒಂದು 100ಕ್ಕಿಂತ ಹೆಚ್ಚು ಭಾಗದಲ್ಲಿ ನಿಮಗೆ ಈ ಥರದ ರಾಕ್ ಆರ್ಟ್ ಸಿಗ್ತವೆ, ಗವಿಚಿತ್ರಗಳು. ಸೊ ಇಲ್ಲಿ ಕೂಡ ನಾವೀಗ ಹಿರೇಬೆಣಕಲ್ ಏನು ಮೋರರ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ಕೂಡ ಕೆಲವೊಂದು ನಿಮ್ಮ ಗವಿಚಿತ್ರಗಳು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲ ಜಿಂಕೆ ಥರ ಇರ್ಬೋದು, ಎತ್ತುಗಳಾಗಿರ್ಬೋದು. ಆಮೇಲೆ ನೋಡಿ ಇಲ್ಲಿ ಮೇಲೆ ಜನರು ಕೈ ಹಿಡ್ಕೊಂಡು ಅವರೆಲ್ಲ ಒಂಥರ ಹೋಗ್ತಾ ಇರೋದು, ಕೆಲವೊಂದು ನಾಟ್ಯ ಮಾಡೋ ಒಂದು ಭಂಗಿ ಕೂಡ ಇದೆ ನೋಡಿ, ಕೈ ಹಿಡ್ಕೊಂಡು. ಸೊ ಇವೆಲ್ಲ ಆದಿಮಾನವರು ಬಿಡಿಸೋಂಥ ಪೇಂಟಿಂಗ್ಸ್ ಇವೆಲ್ಲ. ಯಾಕಂದರೆ ಆದಿಮಾನವರು ಅವರೆಲ್ಲ ಗುಹೆಗಳೆಲ್ಲ ವಾಸ ಮಾಡೋರು, ಬೆಟ್ಟ ಗುಡ್ಡಗಳ ವಾಸ ಮಾಡೋರು. ಸೊ ತಾವು ವಾಸ ಮಾಡೋ ಸಂಬಂಧದಲ್ಲಿ ತಮ್ಮ ಒಂದು ಸಂಸ್ಕೃತಿ ಆಗಿತ್ತು ಅವಾಗೆ. ಸೊ ತಮಗೆ ಯಾವ ಥರ ತೋಚುತ್ತೆ ಆ ಥರ ಅವರು ಈ ಥರ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಪೇಂಟಿಂಗ್ಸ್ ಎಲ್ಲ ಕನಿಷ್ಠ ನಮ್ಮ ಈ ಕನ್ನಡ ಯೂನಿವರ್ಸಿಟಿ ಅವರು ರಿಸರ್ಚ್ ಮಾಡುವ ಸಮಯದಲ್ಲಿ ಇಲ್ಲಿಂದ ಕನಿಷ್ಠ ಒಂದು 5,000 to 6,000 ವರ್ಷ, 8,000 ವರ್ಷ, 10,000 ವರ್ಷ ಆ ಥರದ ಪೇಂಟಿಂಗ್ಗಳು ನೀವು ನೋಡ್ಬೋದು. ಇವೆಲ್ಲ ರೇಖಾಚಿತ್ರಗಳು. ಬಟ್ ಇದು ಯಾವ ಥರ ಮಾಡಿದ್ದಾರೆ ಪೇಂಟಿಂಗ್ಸ್ ಅಂತಂದರೆ, ಸೊ ಅವಾಗೆಲ್ಲ ಕೆಮಿಕಲ್ ಪೇಂಟಿಂಗ್ ಇದಿಲ್ಲ, ಎಲ್ಲ ಗಿಡಮೂಲಿಕೆಗಳಿಂದ ಮಾಡಿದಂಥ ಪೇಂಟಿಂಗ್ಸ್ ಇವೆಲ್ಲ ಎಲ್ಲ ಹರ್ಬಲ್ ಪೇಂಟಿಂಗ್ಸ್ ಅಂತ ಹೇಳ್ತೀವಲ್ಲ. ಜೊತೆಗೆ ಇದನ್ನು ಐರನ್ ಆಕ್ಸೈಡ್ ಅಂತ ಕೇಳ್ತಾರೆ, ಐರನ್ ಆಕ್ಸೈಡ್ ಪೇಂಟಿಂಗ್ಸ್. ಯಾಕೆಂದರೆ ಈ ಕಬ್ಬಿಣದ ಇದು ಬರುತ್ತಲ್ಲ ಕಲರ್, ಕೆಮ್ಮಣ್ಣ ಕಲರ್ ಥರ ಬರುತ್ತೆ. ಸೊ ಅದನ್ನು ಸೇರಿಸಿ ಮಾಡಿದ್ದಾರೆ. ಕೆಲವೊಬ್ಬರು ಎಷ್ಟು ವರ್ಷ ಆಗಿದೆ ಸರ್, ಇನ್ನೂ ಜೀವಂತವಾಗಿದೆ. ಯಾಕಂದರೆ ಈ ಪೇಂಟಿಂಗ್ಸ್ ಎಲ್ಲ ಎಲ್ಲಿ ತಾವು ಇರೋ ಜಾಗ ಈ ಥರ ಗುಹೆಗಳಲ್ಲಿರೋವಂಥದ್ದು. ಸೊ ಯಾವ ಹಾಳಾಗ್ಬಿಡ್ದು ಅನ್ನೋಕ್ಕೋಸ್ಕರ ಈ ಥರದ ಒಂದು ಜಾರು ಬಂಡೆಯಲ್ಲಿರೋವಂಥ ಪೇಂಟಿಂಗ್ಸನ್ನು ನೋಡ್ಬೋದು ನೀವು. ಸೊ ಈ ನೀವು ಮಳೆಗಾಲದಲ್ಲೇ ನೀವು ನೋಡ್ತಾ ಇದ್ದರೆ ಅದು ನೀರು ಕಾಣುತ್ತೆ. ಯಾಕಂದರೆ ಅದ್ರ ಮೇಲೆ ನೀರು ಹಾಕಿದ್ರೆ ನೀವು ಕ್ಲಿಯರಾಗಿ ಕಾಣುತ್ತೆ. ಬಟ್ ನೀರು ಬಿತ್ತಂದರೆ ಇದು ಪೇಂಟಿಂಗ್ ಇದಾಗುತ್ತೆ. ಆಲ್ರೆಡಿ ನೀವು ಆ ನೀರು ಬಿದ್ದು ಥರ ಕಾಣ್ತಿಲ್ಲ ನಮಗೆ ಸರಿಗೆ. ಬಟ್ ಇನ್ನೂ ಕೆಲವೊಂದು ಇದ್ದಾವೆ. ಸೊ ಇವೆಲ್ಲ ಆಗಿನ ಕಾಲದ ಪೇಂಟಿಂಗ್ಸ್. ಒಳಗಡೆ ಮಾಡಿದಾರಲ್ಲ ಸರ್, ಹೌದು, ಜಿಂಕೆ ಥರ ಇದೆ, ಎತ್ತುಗಳು. ಆಮೇಲೆ ನಮ್ಮ ಭಾಗದಲ್ಲಿ ಮನುಷ್ಯ ಕುದುರೆ ಮೇಲೆ ಕೂತಿರೋದಾಗಿರ್ಬೋದು. ಆಮೇಲೆ ತಾನು ಕಾಡಿಗೆ ಹೋಗುವಾಗ, ಬೇಟೆಗೆ ಹೋಗುವಾಗ ತಾನು ಉಪಯೋಗಿಸಿದಂಥ ಕೆಲವೊಂದು ವೆಪನ್ಸ್ ಆಗಿರ್ಬೋದು, ಬರ್ಚಿ ಆಗಿರ್ಬೋದು, ಕಲ್ಲಿನ ಕೊರೆಗಳಾಗಿರ್ಬೋದು. ಸೊ ಅವೆಲ್ಲನ್ನ ಆಮೇಲೆ ಉಳಿಮೆ ಮಾಡುವಂಥದ್ದು ಕೆಲವೊಂದು ಚಿತ್ರಗಳು ನೀವು ನೋಡ್ಬೋದು. ಸೊ ಇವು ಕನಿಷ್ಠ 4,000 to 5,000 ವರ್ಷಗಳಿದೆ ಅಂತ ಹೇಳ್ತಾರೆ. ಕೆಲವರು 10,000 ಅಂತ ಹೇಳ್ತಾರೆ. ಇದೇ ಥರದ ಪೇಂಟಿಂಗು ಇಡೀ ವಿಶ್ವದಲ್ಲಿ ಎಲ್ಲ ಬೇಕಾದರೂ ನೀವು ನೋಡ್ಬೋದು. ಬಟ್ ಇಲ್ಲಿ ವಿಶೇಷ ಅಂತಂದರೆ ಅತ್ಯಂತ ಪ್ರಾಚೀನ ಕಾಲದ ನಾವು ಪೇಂಟಿಂಗ್ ಇಲ್ಲಿ ನೋಡ್ಬೋದು ಈ ಭಾಗದಲ್ಲಿ. ಬಟ್ ಕೆಲವರು ಏನಂತಾರೆ, ದೇ ಆಲ್ಸೋ ಯೂಸ್ ಫ್ರಮ್ ದ ಎನಿಮಲ್ ಬ್ಲಡ್.